ಗೈಸ್ ನೋಡಿ ಗಣೇಶನ್ ತಗೊಂಡಿದೀವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡಕೈತೆ ಗಣೇಶ. ಇದಕ್ಕೆ ಸ್ಪಾನ್ಸರ್ ಮಾಡ್ತಾರೆ. ನಾವು ತುಂಬಾ ಖುಷಿಯಿಂದ ಧನ್ಯವಾದ ಹೇಳ್ತಾ ಇದೀವಿ ವಿಕಾಸ್ ಗೌಡ ಅವರಿಗೆ. ಸಿಟಿ ಡ್ರೈವ್ ಮೋಡ್ಗೆ ಬ್ಲೂ ಕಲರ್ ಆಯ್ತು ನೋಡಿ ಗೈಸ್. ಎಷ್ಟು ದಿನ ಬೇಕಾದ್ರು ಪೇಂಟ್ ಮಾಡಕ್ ನೀವು? ನಮ್ ಪಿ ಎ ಚಿತ್ರ ಹಿಡ್ಕೋತಾನೆ. ಇವನು ಉದ್ಧಾರ ಆಗಲ್ಲ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಎಲ್ಲರೂ ಫ್ರೆಂಡ್ಸು ಬೆಂಗಳೂರಿಗೆ ಹೋಗ್ತಿದ್ದೀವಿ. ಎಂತಕ್ಕೆ ಅಂತಂದರೆ ಗಣೇಶ ಬುಕ್ ಮಾಡೋಕ್ಕೆ. ಇವಾಗ ಬಂದೆ ನಾನು ರಾಮನಗರಕ್ಕೆ ಗಾಡಿ ಹಾಕಿದ್ದೀನಿ. ಇವಾಗ ನನ್ನ ಫ್ರೆಂಡ್ಸ್ ಬರ್ತಾರೆ ಚನ್ನಪಟ್ಟಣದಿಂದ ಕಾರಲ್ಲಿ. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ 5 minutes ಇನ್ನೇನು ಬರ್ತಾರೆ. ಗೈಸ್ ಈ ಸ್ಪೆಕ್ಸು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾ ಇಲ್ಲ ಹಾಕೊಳ್ಳೋದೇ ಇದ್ದಾಗ ಚೆನ್ನಾಗಿ ಕಾಣ್ತೀನ ಹೇಳಿ. ಇಸ್ ಬಾಯ್ಸ್ ಬಂದರು ನೋಡಿ ಕಾರಲ್ಲಿ. 5 minutesಗೆ ಬಂದ್ಬಿಟ್ರು ಫಸ್ಟ್ ಟೈಮ್. ಎಷ್ಟು ಜನ ಇದ್ದಾರೆ ಹಿಂದೆ? ಎಲ್ಲ ನವನಿದ್ ಬರ್ಲಿಲ್ವಾ? ನಾವು ಲೈವ್ ಅಪ್ಪ. ಲೈವಲ್ಲಿ IRL ಗೊತ್ತಾಗೋಯ್ತಾ? ಗೈಸ್ ಬೆಂಗಳೂರಿಗೆ ಬಂದ್ವಿ, ಊಟ ಮಾಡಿದ್ವಿ. ಇನ್ನೂ 4 ಜನ ಬಾಯ್ಸ್ ಬರಬೇಕು. ನಮ್ಮ ಬಾಯ್ಸು ಲೇಟ್ ಮಾಡ್ತಾವ್ರೆ. ನಾವು ಚನ್ನಪಟ್ಟಣ ರಾಮನಗರದಿಂದ ಬೆಂಗಳೂರಿಗೆ ಬಂದಿದ್ದೀವಿ. ನನ್ನ ಮಕ್ಕಳು ಬೆಂಗಳೂರಿಂದ ಬೆಂಗಳೂರಿಗೆ ಬರೋಕ್ಕೆ ಲೇಟ್ ಮಾಡ್ತಾವ್ರೆ. ಏನೋ ಮಜ. ಗೈಸ್ ಮುಂದೆಗಡೆ ಕಾರಲ್ಲಿ ಬಂದರು ನೋಡಿ. ಇವ್ರಿಗೇನೆ ವೆಯ್ಟ್ ಮಾಡಿದ್ದು ಅರ್ಧ ಗಂಟೆ. ಈಗೆಲ್ಲ ಓಡ್ತಾ ಇದೀವಿ. ನೈಸ್ ರೋಡ್ ಹತ್ರ ಇದ್ದೀವಿ. ಎಲ್ಲ ಮೌನರಾಗಿದ್ದಾರೆ. ಮಧ್ಯಾಹ್ನ ಆಯ್ತಲ್ಲ, ಸ್ವಲ್ಪ ರೆಸ್ಟ್. ಗೈಸ್ ಇವಾಗ ಇಳಿದ್ಬಿಟ್ಟು ಬತ್ತವನಲ್ಲ ಇವನೇ ದಚ್ಚು. ಇದು ನಿನಗೆ ನಾಯನ ದಚ್ಚು. ಚೆನ್ನಾಗೈತೆ. ಯಾವುದು? ಗೋಸ್ಟು. ಯಾರು ಕಾಯ್ತವ್ರು ಇನ್ನೂ? ನಾವೇ ನಿಮ್ಗೆ ಕಾಯ್ದಿದೀವಿ ಅರ್ಧ ಗಂಟೆ. ಅವನೆಲ್ಲವನೇ ಗೈಸ್. ಇಷ್ಟೆಲ್ಲ ಲೇಟ್ ಆಗಿರೋದಕ್ಕೆ ಕಾರಣನೇ ಇವನು ಉದ್ಧಾರ ಆಗಲ್ಲ ಗೈಸ್. ಇವನು ಉದ್ಧಾರ ಆಗಲ್ಲ. ನೋಡ್ತಾನೆ. ಏನ್ ಮಾಡ್ದ? ಅವ್ನು ಶಿಫ್ಟ್ ಆಗ್ಬಿಟ್ಟ ಅಲ್ಲಿಗೆ. ಇದೇನಿದು ಲಿವರಾ? ನಾವು ಹೊರಟಿ ತುಂಬಾ ಹೊತ್ತಾಯ್ತು. ನಾವ್ ಇನ್ನು ಟೋಲ್ ಇಂದ ಈಚೆ ಬರ್ತಾ ಇದೀವಿ. ಇವಾಗ ಹೊಸೂರು ರೋಡಕ್ಕೆ ಬಂದ್ವಿ. ಸಿಟಿ ಡ್ರೈವ್ ಮೋಡ್ಗೆ ಬ್ಲೂ ಕಲರ್ ಆಯ್ತು ನೋಡಿ ಗೈಸ್. ಈಗ ಇದಾಗ್ತಿವಿ ಸ್ಪೋರ್ಟ್ಸ್ ಡೇಂಜರ್ ಅಂತ ರೆಡ್ ಡೇಂಜರ್ ಶೇಖರ್. ಇವಾಗ ನಾವು ಒಳ್ಳೆ ಹುಡುಗರು ಹೋಗೋದಾಗ್ತೀವಿ ನೋಡು. ಗ್ರೀನು ಚೇಂಜ್ ಮಾಡಿದಾಗ ಒಂದ್ ಸ್ವಲ್ಪ ತಿರುತ್ತ ಮೇಲೆ ಆಫ್ ಆಗ್ಬಿಡುತ್ತಲ್ವಾ? ಹಂಗೆ ಇರುತ್ತೆ. ಇಲ್ಲೂ ಈ ಲೈಟ್ ಚೇಂಜ್ ಮಾಡ್ಕೋಬಹುದು. ಗೈಸ್ ನೋಡಿ ಗಣೇಶನ್ ಗೋಡನ್ ಬಂದ್ವಿ ನಾವು. ಎಷ್ಟು ಗಣೇಶಗಳೈತೆ. ಈಗ ನಾವು ಬಾಯ್ಸ್ ಎಲ್ಲ ಹೋಗಿ ಇವಾಗ ಗಣೇಶ ನೋಡ್ತೀವಿ. ಮಳೆ ಬೇರೆ ಬರ್ತೈತೆ. ಮಳೆ ನೋಡಿ ಹೆಂಗೈತೆ ಗೋಡನ್. ಮಚ್ಚಿ ಲೆಟ್ಸ್ ಡೂ ದಿಸ್. ಆಯ್ತಾ ನಮ್ ಪಿ ಎ ಚಿತ್ರ ಹಿಡ್ಕೋತಾನೆ. ಅಲ್ಲಿ ನೋಡು ಮನೆಗಳು ಎಷ್ಟವೆ. ಕೆಳಗಡೆ ಇಟ್ಟಿರ್ತಾರಲ್ಲ ಮನೆ ನೋಡಿ ಎಷ್ಟವೆ. ಮನೆನೇ ಒಂದ್ ಸಾಮ್ರಾಜ್ಯ ಅದಲ್ಲ ಇಲ್ಲಿ. ಗಣೇಶಗಳು ನೋಡಿ ಎಷ್ಟೈತೆ ಇಲ್ಲಿ. ಇನ್ನು ಒಳಗ ಬೇಜಾನ್. ಇದೆಲ್ಲ ಒಂದೇ ತರ ಪೀಸು. ಇಲ್ಲಿ ನೋಡಿ ಹೆಂಗೈತೆ ಗಣೇಶ. ಸಾಕಾಗೈತೆ ಕಣ. ಇಲ್ಲಿ ನೋಡಿ ಎಷ್ಟು ದೊಡ್ಡಕೈತೆ ಗಣೇಶ. ಸರ್ರಿಗೈತೆ ಕಣ. ಇದನ್ನ ಎತ್ತಿ ನಾವು ಅಲ್ಲ ಪವನ್, ನಾವ್ ಇದನ್ನ ಕೂರ್ಸಿ ಬಿಡಷ್ಟರಲ್ಲಿ ಎಷ್ಟು ಗಣೇಶಗಳೈತೆ ನೋಡಿ ಇಲ್ಲಿ. ಫುಲ್ಲು ಗಣೇಶಗಳು. ಎಷ್ಟಡಿ ಇದು ಪವನ್? ಇದು ಎಷ್ಟಡಿ ಇದು? 15 ಅಡಿ ಆಯ್ತಾ ಇದು? ಪೇಂಟು ಇಲ್ಲೇ ಐತೆ ನೋಡ. ಇಲ್ಲಿ ಪೇಂಟ್ ಮಿಷಿನ್. ಸ್ಪ್ರೇ ಅಲ್ಲಿ ಹೊಡಿಯೋದು ಇವ್ರು. ಮೋಟ್ರ್ ಇಟ್ಕೊಂಡವ್ರು ನೋಡ್ ಪೇಂಟ್ ಹೊಡಿಯಕ್ಕೆ.
ಆದ್ರೂ ಎಲ್ಲ ಸಖತ್ತಾಗ ಇವೆಲ್ಲ ಒಂದೇ ತರದ್ ಕಣೋ, ಸೇಮ್ ಅಪ್ಪವ ನೀವು, ಒಂದೇ ಮಾಡಲ್ ಇವೆಲ್ಲ. ಲೇ ಉದ್ದಕ್ಕೂ ಒಂದೇ ಮಾಡಲ್ ಇವು. ಅದೇ ಉದ್ದಕ್ಕೂ ಒಂದೇ ಮಾಡಲ್ ಹಸು ಗಣೇಶ ನೋಡು. ಇಲ್ಲಿ ಇವೆಲ್ಲ ಒಂದೇ ತರ, ಇವೆಲ್ಲ ಇನ್ನೊಂದ್ ತರ. ಗಣೇಶನ್ ಕೈ ಗೈಸ್ ಇಲ್ಲಿ ನೋಡಿ ಎಷ್ಟೈತೆ ಗಣೇಶನ್ ಕೈಗಳು, ಒಂದೇ ಮಾಡಲ್ಗಳು. ಎತ್ಕೊಂಡು ಹೋಗ್ಬಿಟ್ಟು ಅದನ್ನ ಗಣೇಶನ್ ಕೂರಿಸ್ತಾರೆ. ಬೇಜಾನ್ ಐತೆ ಗಣೇಶಗಳು. ನಮ್ ಬಾಯ್ಸ್ ಆ ಕಡೆ ಗಣೇಶ ನೋಡ್ತಾವ್ರು, ಬನ್ನಿ ನಾವು ನೋಡೋಣ ಹೋಗಿ. ಗೈಸ್ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಗಣೇಶಗಳೈತೆ ಇಲ್ಲಿ, ಆ ಕಡೆ ಸೈಡ್ ಎಲ್ಲ ದೊಡ್ಡ ದೊಡ್ಡ ಗಣೇಶಗಳೈತೆ. ನಾವು 10 ಅಡಿ ಗಣೇಶ ನೋಡ್ತಾ ಇದೀವಿ. ಇಲ್ಲಿ ನೋಡಿ ಪೇಂಟ್ ಮಾಡ್ತಿದಾರೆ ಗಣೇಶನ್ಗೆ. ಎಷ್ಟು ದಿನ ಬೇಕು ಪೇಂಟ್ ಮಾಡಕ್ಕೆ? ಎಷ್ಟು ದಿನ ಬೇಕಾಗುತ್ತೆ ಪೇಂಟ್ ಮಾಡಕ್ಕೆ ನೀವು? ಒಂದಕ್ಕ ಓವರಲ್ಲ ನಾವು ಕಣ್ಣು ಮಾತ್ರ ಇವ್ರು ಗೈಸ್ ಇದು ನೋಡಿ, ಇವರು ಕಣ್ಣ ಬಿಡಿಸ್ತಿರೋದು, ಮಿಕ್ದವರು ಬೇರೆ ಬೇರೆ ಪೇಂಟ್ ಮಾಡಿರ್ತಾರೆ. ಇದೆಲ್ಲ ಸ್ಪ್ರೇ ಮಾಡ್ತಾರಲ್ಲ, ಪೇಂಟ್ ಮಾಡ್ತೀರಾ. ಸೈಕ್ ಆಯ್ತು ಗೈಸ್. ಇಲ್ಲಿ ನೋಡಿ ಹೆಂಗೈತೆ ಗಣೇಶ, ಎಷ್ಟು ದೊಡ್ಡಕ್ಕೆ. ಈ ಕಡೆ ಸೈಡ್ ಎಲ್ಲ ಗಣೇಶಗಳೈತೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ಪೇಂಟ್ ಮಾಡ್ತಾರ ಬಾ, ಹೋಗಿ ನೋಡೋಣ. ಇವನ್ನೆಲ್ಲ ನಾವು ಒಂದಕ್ಕೆ ತಗೋಗಕ್ ಬಂದಿದೀವಿ 10 ಅಡಿ ಗಣೇಶನ. ಇವನ್ನೆಲ್ಲ ನೋಡ್ತಿದ್ರೆ 12 ಇನ್ನೂ ಜಾಸ್ತಿ ಆಯ್ತು ಕಣ. ಹೌದಾ, ಪೇಂಟ್ ಮಾಡ್ತಾರ ಬಾ ನೋಡೋಣ. ಎಷ್ಟು ಡಿಸೈನ್ ಆಗೈತೆ. ಇಲ್ಲಿ ಯಾವ್ದೋ ಪೇಂಟ್ ಮಾಡ್ತಾರ ಬಾ ಮಚ್ಚಿ ನೋಡೋಣ. ಇಷ್ಟ ಬಿಡು ಗೈಸ್. ಇಲ್ಲಿ ನೋಡಿ ಬ್ರಷ್ ಅಲ್ಲಿ, ಇದು ಮಿಷಿನ್ ಅಲ್ಲಿ ಪೇಂಟ್ ಮಾಡ್ತಿರೋದು, ಸ್ಪ್ರೇ ಮಾಡ್ತಿರೋದು ಗಣೇಶನ್ಗೆ. ಹೋಗು. ನೋಡಿ ಗೈಸ್, ಕೈಯಲ್ಲಿ ಹೊಡೆದ್ರೆ ಎಷ್ಟು ದಿನ ಆಯ್ತದೆ ಗೊತ್ತಾ ಇದಕ್ಕೆ ಪೇಂಟ್ ಮಾಡಕ್ಕೆ. ಅದಕ್ಕೆ ಮಿಷಿನಲ್ಲಿ ಪೇಂಟ್ ಮಾಡ್ತಾವ್ರ ನೋಡಿ. ನಮ್ಕೋದ್ರೆ ನೋಡಿ ಇದು ಬರೀ ಗಾಳಿ. ಹಂಗೆ ಆಯ್ತು. ಏನು ಗಣೇಶಗಳು. ಇದು ನೋಡಿ ಎಷ್ಟು ದೊಡ್ಡ ಐತೆ. ಲೆಕ್ಕನೇ ಇಲ್ಲ ಗೈಸ್. ನಾವು ಇದ್ರ ಮುಂದೆ ಈ ಗಣೇಶ ಚೆನ್ನಾಗೈತೆ ಮತ್ತೆ. ನಂಗೆ ಈ ತರ ಶೇಪಲ್ಲಿ ಇರೋ ಇಷ್ಟ ಆಯ್ತು ಫೇಸು. ಈ ತರ ದೊಡ್ಡಕ್ಕೆ ಸೊಂಡು, ದೊಡ್ಡಕ್ಕೆ ಗಣೇಶನ್ ಸೊಂಡು ದೊಡ್ಡ, ಮತ್ತೆ ನಮ್ ಕಡೆ ಈ ಕಡೆ ಈ ತರ ಕೂರಿಸ್ತೀವಿ. ಕರೆಕ್ಟ್. ಹೊಟ್ಟೆ ಈ ತರ ಕೂತಿರೋದು ಎಲ್ಲ ಬಾಂಬೆ ಕಡೆ ಜಾಸ್ತಿ ಅಲ್ವಾ? ಹೌದು. ಪೂಜೆ ಎಲ್ಲ ಇದು ನೋಡ್ ಮಚ್ಚ ಚೆನ್ನಾಗೈತು ಅಂತಾರ. ಆದ್ರೆ ಇದೇ ಜಾಸ್ತಿ ಆಗೋಯ್ತು ಪವನ್. ಅದು ಇದು ಗಣೇಶ ಚೆನ್ನಾಗೈತೆ, ಬಟ್ ಇದೇ ಕೂತಿರೋದೇ ಇದೇ ದೊಡ್ಡ ಕಾಣಿಸ್ತದೆ. ಇದು ನೋಡಿ, ಇದು ನೋಡಿ ಶಿವನ್ ತರ ಗಣೇಶ ಮಚ್ಚ. ಇದು ಇದ್ ನೋಡಲ್ಲ, ಈ ಒಳ್ಳೆ ಥೀಮಲ್ಲಿ ಪೇಂಟ್ ಮಾಡ್ಸೋರು ಎಷ್ಟು ಚೆನ್ನಾಗೈತದೆ. ಈ ತರ ಥೀಮಲ್ಲಿ ತಗೋಬೇಕು ಕಣ ಇವ್ರು. ಇಲ್ಲಿ ನೋಡಿ ಶಿವಂದು ಕಣ ಇದು ಗಣೇಶ. ಹೌದಾ? ಬೇಡವಾ? ನೋಡಿ ಇದು ಗಣೇಶ ಒಳ್ಳೆ ಗಣೇಶ. ಬಾ ಕಡೆ ಹೋಗೋಣ. ನೋಡಿ ಗಣೇಶಂದು ಸೊಂಡು ಕೈ ಎಲ್ಲ ಸಪರೇಟ್ ಇರುತ್ತೆ, ಆಮೇಲೆ ಫಿಕ್ಸ್ ಮಾಡ್ತಾರೆ ಎಲ್ಲಾನು ತಗೊಂಡು. ಇವಾಗ ಮಾಡಿರತ್ ಕಣ ಇದು ಪೇಂಟು, ಇವಾಗ ಮಾಡಿರೋ. ಚೆನ್ನಾಗೈತೆ. ಫಿನಿಶಿಂಗ್ ಆಗಿಲ್ಲ ಇವೆಲ್ಲ. ಇದೆಲ್ಲ ಚಿಕ್ಕ ಚಿಕ್ಕ ಗಣೇಶಗಳು. ಅಯ್ಯೋ ಒಸಿ ಇಲ್ಲ ಗೈಸ್ ಇಲ್ಲಿ. ನಮ್ಗೆ ಇದಕ್ಕೆ ಸ್ಪಾನ್ಸರ್ ಮಾಡ್ತಾವ್ರೆ. ಅವ್ರಿಗೆ ನಾವು ತುಂಬಾ ಖುಷಿಯಿಂದ ಧನ್ಯವಾದ ಹೇಳ್ತಾ ಇದೀವಿ ವಿಕಾಸ್ ಗೌಡ ಅವ್ರಿಗೆ. ಯಾಕೋ ನಿನಗೆ ಸ್ಪಾನ್ಸರ್ ಮಾಡ್ಬೇಕು, ನಾನೇ ತಗೊಂಡು ನಾನೇ ಕೂರಿಸ್ತೀನಿ. ನಿನಗೆ ಯಾಕೆ ಸ್ಪಾನ್ಸರ್ ಮಾಡ್ಬೇಕು? ನಿನ್ನಲ್ಲಿ ಅಂತದ್ದು ಏನಿದೆ ಹೇಳು, ಆನ್ಸರ್ ಮಾಡಿ ಪ್ರಶ್ನೆಗೆ ಮಾಡ್ತೀನಿ. ಇದು ಸಖತ್. ಇದು ಈಚೆ ಇದ್ದದ್ದು ಇದೇ ತರ ಐತೆ ಒಂದ್ ಸ್ವಲ್ಪ ನೋಡಿ. ಈ ಕಡೆ ಪೇಂಟ್ ಆಗಿರೋವೆ ಸಣ್ಣ ಸಣ್ಣ ಗಣೇಶಗಳು. ಅಲ್ಲಿ ಅದು ಸಖತ್ತಾಗೈತೆ ನೋಡು. ನಿಜ ನಿಜ. ಈಗ್ಲೇ ತಗೋಗಿ ಇಟ್ಕೊಬಿಟ್ಟಿಯಾ ಗೈಸ್? ಇವನು
ಚಿಕ್ಕ ಗಣೇಶನ್ ಎತ್ಕೋತಾ ಇದೀವಿ ಒಂದು ನಮ್ಮ ಮನೆಗೆ ಈಗಲೇ. ಗೌರಿ ಆಮೇಲೆ ಗೌರಿ ಅಲ್ಲೇ ಇಸ್ಕೊಳ್ಳೋಣ. ಬಾಯ್ಲಿ ಒಳಿಕೆ ನಡಿಯೋ ಒಳಿಕೆ ಅಲ್ಲ ಅವೇ ಇಷ್ಟೊಂದು ನೋಡೋಣ. ಇದೇ ಚೆನ್ನಾಗೈತ್ ನಿಜವಾಗ್ಲು. ಲೇ ಶೇಖರ್ ಇದೇ ಚೆನ್ನಾಗೈತ, ನಿಜ ಚೆನ್ನಾಗೈತಿ ಇದು. ಎತ್ಕೋ ಅಂತ ಕುಣಿತಿದೆಯಲ್ಲ ಲವ್. ಇರೋ ನೋಡ್ ಫಸ್ಟ್ ಯಾವ್ದೋ ಒಂದು ಡಿಸೈಡ್ ಮಾಡುವ ಇರೋ. ಬಿಡೋ ವೈದನ್ ಹಿಂಸೆ ಕೊಡ್ಬೇಡಲೇ. ಏನೋ ನಿನ್ ಹೆಸರೇನು? ಒಂದೊಂದೇ ಗಣೇಶಗಳು ತೋರಿಸ್ತೀನಿ ನೋಡಿ, ಚಿಕ್ಕವು ಎಷ್ಟು ಚೆನ್ನಾಗವೆ ನೋಡಿ. ಇದು ನೋಡಿ, ಎಲ್ರ ಕೈ ಮುಕ್ಕೊಳ್ಳಿ. ಆ ಕಡೆ ಸೈಡ್ ಚಿಕ್ಕ ಚಿಕ್ಕ ಗಣೇಶಗಳದು ಇನ್ನೂ ಪೇಂಟ್ ಹೊಡೋದಿಲ್ಲ. ನಮ್ಮವ್ರು ಇನ್ನೂ ಬಾಯ್ಸು ಬಾಯ್ಸು ಹುಡುಗಿರು ಬಟ್ಟೆ ತಗೋಬೇಕಾದ್ರೆ ಜಾಸ್ತಿ ಹೊತ್ತು ಲೇಟ್ ಮಾಡ್ತಾರೆ, ಹುಡುಗರು ಗಣೇಶ ತಗೋಬೇಕಾದ್ರೆ ಲೇಟ್ ಮಾಡ್ತಾರೆ. 2 ಗಣೇಶ ತಗೋತಾ ಇದೀವಿ ಚಿಕ್ಕವು ನಾವು. ಅವ್ರು ದೊಡ್ಡದ್ ನೋಡ್ತವ್ರೆ, ದೊಡ್ಡದ್ ರೆಡಿ ಆಗ್ಲಿ ಅಂತ ನಾವು 1:30ಗೆ ಇಡಲೇ. ಮಚ್ಚಿ ಚೆನ್ನಾಗೈತ್ ಮಚ್ಚಿ. ಇದು ಸುತ್ತ ನೋಡ್ಕೊಬಿಡಪ್ಪ, ಬೇರೆ ತರದ್ ಎತ್ಕೋ. ಇದು ಚೆನ್ನಾಗೈತೆ ಗೈಸ್. ಇನ್ನೊಂದು ತಗೊಂಡ್ವಿ ನೋಡಿ ಗಣೇಶನ, 2 ಗಣೇಶನ್ ತಗೊಂಡ್ವಿ. 2 ಒಂದೇ ತರದ ಗಣೇಶ ತಗೊಂಡಿದೀವಿ, ಸ್ವಲ್ಪ ಪೇಂಟ್ ಚೇಂಜ್ ಐತೆ ಅಷ್ಟೇ ಗೈಸ್. ಇಲ್ಲಿ ನೋಡಿ ಲೋಡ್ ಮಾಡ್ತಾವ್ರೆ ಗಣೇಶಗಳನ್ನ ಈ ಕಡೆ ಸೈಡು. ನಾವು ಚಿಕ್ಕ ಗಣೇಶಗಳನ್ನ ಹುಡ್ಕೊಂಡು ತಿರ್ಗಾ ಇನ್ನೊಂದ್ ಕಡೆ ಬಂದಿದೀವಿ, ಈ ಕಡೆ ಗೋಡನ್ಗೆ. ಬನ್ನಿ ನೋಡೋಣ. ಏನೋ ಎಲ್ಲ ಸೇಲ್ ಅಂತೆ. ಇಲ್ಲಿರೋ ಗಣಪತಿಗಳನ್ನ ನೋಡಿ, ಇವತ್ತು ಕಡಿಮೆ ಅಂದ್ರು 1,000 ಗಣಪತಿ ಮೇಲೆ ನೋಡಿದೀವಿ ನಾವು. ಕನ್ಫ್ಯೂಸ್ ಆಗ್ತಾ ಇದೀವಿ ಯಾವ್ದು ತಗೋಗೋದು ಅಂತ. ಚಿಕ್ಕವು 3 ತಗೋತಾ ಇದೀವಿ, ದೊಡ್ಡದು 2 ಬುಕ್ ಮಾಡಿ ಹೋಗ್ತಾ ಇದೀವಿ. ನೋಡಿ ಹಿಂದೆ ಎಷ್ಟೈತೆ ಇರೋ ನೋಡಿ, ಮೀಡಿಯಮ್ ಸೈಜ್ ಸಖತ್ತಾಗವೆ. ಪೇಂಟ್ ಮಾಡ್ತಾವ್ರು ಇವಾಗ ನಮ್ಮ ಬಾಯ್ಸು. ಇನ್ನೊಂದು 3 ಚಿಕ್ಕ ಗಣೇಶಗಳನ್ನ ಶಾಪಿಂಗ್ ಮಾಡ್ತಾವ್ರಿ. ಇಲ್ಲಿ ಅಲ್ಲಿ 3 ತಗೊಂಡ್ವಿ, ಈಗ ಇಲ್ಲಿ 3. ಚಿಕ್ಕ ಗಣೇಶದಲ್ಲಿ ಇನ್ನೂ 3 ತಗೋತಾ ಇದೀವಿ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗೈತೆ. ಹಸುದ್ದು ರಥದ ಮೇಲೆ ಕೂತೈತೆ ಈ ಕಡೆ. ಇನ್ನೊಂದು ನೋಡಿ ಶಿವಲಿಂಗ ಹಿಡ್ಕೊ ಕೂತೈತೆ. ಮತ್ತೆ ಇನ್ನೊಂದು ಇದು ಗೈಸ್ ನೋಡಿ, ಗಣೇಶನ್ ತಗೊಂಡಿದೀವಿ. ದೊಡ್ಡ ತಗೊಳಕ್ಕೆ ಅಂತ ಬಂದ್ವಿ. ಚಿಕ್ಕವೆಲ್ಲ ಕ್ಯೂಟ್ ಆಗಿ ಇಷ್ಟ ಆಗ್ಬಿಟ್ಟು ಚಿಕ್ಕವೆಲ್ಲ ತಗೋಬಿಟ್ವಿ. ಇದ್ ನೋಡಿ ಎಷ್ಟು ಸಖತ್ತಾಗೈತೆ. ಅದ್ ನೋಡಿ, ಇವೆರಡು ಒಂದೇ ತರ ಆದ್ರೆ ಬೇರೆ ಕಲರು. ಫೈನಲಿ ದೊಡ್ಡ ಗಣೇಶನ ಅವ್ರು ಏನಾರು ಮಾಡ್ಕೊಳ್ಳಿ, ನಮ್ಮ ಫ್ರೆಂಡ್ಸು. ನಾವು ಚಿಕ್ಕ ಗಣೇಶಗಳನ್ನ ಬುಕ್ ಮಾಡಿದೀವಿ. ಇವರೆಲ್ಲ ದೊಡ್ಡ ಗಣೇಶ ನೋಡ್ತಿದ್ರೆ, ನಾವಿಲ್ಲಿ ನೋಡಿ ಚಿಕ್ಕ ಗಣೇಶನ್ ತಗೊಬಂದ್ ಸರ್ಪ್ರೈಸ್ ಕೊಡ್ತಾ ಇದೀವಿ ಇವ್ರಿಗೆ. ಅಲ್ಲಿ ಬುಕ್ ಮಾಡ್ದ ಯಾವ್ದು ಎಲ್ಲಿ? 27 ಗೌರಿ ಸೇರಿ. ಫೈನಲಿ ಈ ಗಣೇಶನ್ನ, ದೊಡ್ಡ ಗಣೇಶನ್ನ ಬುಕ್ ಮಾಡಿದೀವಿ. ಇನ್ನು ಪೇಂಟ್ ಆಗಿಲ್ಲ. ಈ ತರ ತಗೊಳ್ಳೋಣ ಅನ್ಕೊ ಬಂದ್ವಿ. ಎತ್ತಕ್ ಜನ ಇಲ್ಲ, ಮತ್ತೆ ದೊಡ್ಡ ಆಗ್ಬಿಡುತ್ತೆ ತುಂಬಾ ಅನ್ಬಿಟ್ಟು ಇದನ್ನ ಬುಕ್ ಮಾಡಿದ್ವಿ. ಗಣೇಶ ಇದು ಹುಲಿ ಆಸೆ. ಊರೆಲ್ಲ ಸುತ್ಕೊಂಡ್ ತಿರ್ಗಾ ಇಲ್ಲಿಗೆ ಬಂದವನೆ. ಎಲ್ಲಾ ಕಡೆ ಇದನ್ನೇ ನೋಡಿದ್ವಿ. ಇನ್ನೊಂದ್ ಗೋಡ ಅನ್ಕೊಂಡ್ ತಿರ್ಗಾ ಇದನ್ನೇ ಬುಕ್ ಮಾಡವನೆ. ಗೈಸ್ ಗಣೇಶ ಎಲ್ಲ ತಗೊಂಡು ನಾವು ವಾಪಸ್ ಹೋಗೋಷ್ಟ್ರಲ್ಲಿ ಕತ್ಲೆನೆ ಆಗ್ಬಿಡೈತೆ. ಆಲ್ರೆಡಿ 8:30. ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 10 ಗಂಟೆ ಆಗುತ್ತೆ. ಆ ಕಾರಲ್ಲಿ ಎಲ್ಲರೂ ಹೋಗ್ತಾವ್ರೆ, ಬೆಂಗಳೂರಿಗೆ ಹೋಗೋರು ಎಲ್ಲರೂ ಆ ಕಾರ್ ಹತ್ತುತ್ತವ್ರೆ. ನಾವು ಈ ಕಾರಲ್ಲಿ ಚನ್ನಪಟ್ಟಣಕ್ಕೆ ಹೋಗ್ತಿದ್ವಿ. ನಾನು ರಾಮನಗರ ಹೇಳ್ಕೊತೀನಿ. ಆ ಕಾರಲ್ಲಿ ನೋಡಿ 2 ಗಣೇಶ ಆ ಕಾರಲ್ಲಿ ಹೋಯ್ತು ಇವಾಗ ಬೆಂಗಳೂರಿಗೆ. ಚಿಕ್ಕ ಗಣೇಶ ಚನ್ನಪಟ್ಟಣ ಓಡ್ತಾ ಇದೀವಿ. ನೈಸಲ್ಲಿ ಎತ್ಕೊಂಡು ಇವಾಗ ಬೆಂಗಳೂರಿಂದ ಚನ್ನಪಟ್ಟಣ. ಬಾಯ್ ಹೇಳ್ಬಿಡಿ ಎಲ್ರಿಗೂ ಬಾಯ್ಸ್ಗೆ. ನೋಡೋಣ. ಇಲ್ಲ ಏನೋ ಅದು ಅವ್ನು ಫೋನ್ ಬೀಳ್ತು ಕೊಡೋ. ಹೊಡೆದೈತ ಮಚ್ಚಿ ಇಲ್ವಾ? ಅಯ್ಯೋ ಶೆಟ್. ಬಾಯ್ ಕಣ್ರು ಬಾಯ್. ವಣಕಂ ಬಾಯ್.